ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ತುಂಬ ಬಿಸಿಲು ಕಾಲಕ್ಕೆ ನಾನು ಒಂದು ಒಳ್ಳೆ ಕುಸಲಕ್ಕಿ ಗಂಜಿ ತುಂಬ ಚೆನ್ನಾಗಿರುತ್ತೆ, ಮೈಗೆ ತುಂಬ ಒಳ್ಳೆಯದು. ಆ ಕುಸಲಕ್ಕಿ ಗಂಜಿ ಇವತ್ತು ಮಾಡಿದ್ದೀನಿ, ನಾನು ತೋರಿಸ್ತೀನಿ. ಇದೇ ನೋಡಿ, ರೆಡ್ ಕಲರು ಕುಸಲಕ್ಕಿ, ಇದು ಕೆಂಪು ಕಲರು ಕುಸಲಕ್ಕಿ, ತುಂಬ ಮೈಗೆ ಒಳ್ಳೆಯದು. ನೋಡಿ, ಈ ಕುಸಲಕ್ಕಿಯನ್ನು ಏನು ಮಾಡಬೇಕಂದ್ರೆ, ನಾನು ಚೆನ್ನಾಗಿ ತೊಳೆದು ವಾಶ್ ಮಾಡಿ, ಚೆನ್ನಾಗಿ ಒಂದು 3 ಸಲ ತೊಳೆದು ವಾಶ್ ಮಾಡಿ, ಇದು ಕೆಂಪು ಕುಸಲಕ್ಕಿ, ಇದು ಮೈಗೆ ತುಂಬ ಒಳ್ಳೆಯದು. ಚೆನ್ನಾಗಿ ಒಂದು 3 ಸಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ, ಇದನ್ನು ನಾನು ಇವಾಗ ಈ ಕುಕ್ಕರಲ್ಲಿ ಹಾಕಿ 8 ವಿಸಲ್, ಕುಕ್ಕರಲ್ಲಿ ಹಾಕಿ 8 ವಿಸಲ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ನೀರು ಹಾಕಿ ನೋಡಿ, ನೀರು ಹಾಕಿ ಅದು ಏನಂದರೆ ಬೇಯಲ್ಲ, ಅದಕ್ಕೆ 8 ವಿಸಲ್ ಮಾಡಬೇಕು. ನೋಡಿ, ಇವಾಗ 8 ವಿಸಲು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಗೊತ್ತಾ, ಜೀರಿಗೆ ತುಂಬ ತಂಪು ಅಂತ ಜೀರಿಗೆ ಹಾಕಿ ನೋಡಿ ಬೇಯಿಸಿದ್ದೀನಿ. 8 ವಿಸಲ್ ಆದರೆ ಈ ಥರ ಬೇಯುತ್ತೆ. ಇದು ಈ ಬಿಸಿಲು ಕಾಲ ತುಂಬ ಸೆಕೆ ಇರುತ್ತಲ್ಲ, ತುಂಬ ಸೆಕೆ, ಈ ಬಿಸಿಲು ಕಾಲಕ್ಕೆ ತುಂಬ ಒಳ್ಳೆಯದು. ಇದು ನೋಡಿ, ಇವಾಗ ಇದಕ್ಕೆ ಹಾಕ್ತೀನಿ. ಇದು ನಮ್ಮ ಊರು ಮಂಗಳೂರು ಕಡೆ, ಮಡಿಕೇರಿ ಕಡೆ ಕುಸಲಕ್ಕಿ ಗಂಜಿ ಅಂತ ಮಾಡ್ತೀವಿ. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನಾನಿವಾಗ ನಮ್ಮ ಬೆಂಗಳೂರು ಕಡೆ ತುಂಬ ಬಿಸಿಲು, ತುಂಬ ಮಸಾಲೆ ಸಾರು ಚಟ್ನಿ ಅಂಥದ್ದೆಲ್ಲ ತಿನ್ನೋಕ್ಕೆ ಬೇಜಾರು. ಅದಕ್ಕೆ ಒಂದು ವಾರಕ್ಕೆ 2 ಸಲ ಈ ಕುಸಲಕ್ಕಿ ಗಂಜಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನೀವು ಉಪ್ಪಿನಕಾಯಿ ಹಾಕ್ಕೊಳ್ಳಿ, ಉಪ್ಪಿನಕಾಯಿ ನೋಡಿ. ಅದ್ರ ಜೊತೆಗೆ ಇದು ಗಟ್ಟಿ ಮೊಸರು, ಈ ಗಟ್ಟಿ ಮೊಸರನ್ನು ಕುಸಲಕ್ಕಿ ಗಂಜಿ ಜೊತೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಪಿಕ್ಕಲು ನೋಡಿ, ಇದು ಪಿಕ್ಕಲು, ಈ ಗಂಜಿ ಜೊತೆಗೆ ಪಿಕ್ಕಲನ್ನು ಹಾಕಿ ಊಟ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ, ಕುಸಲಕ್ಕಿ ಗಂಜಿಗೆ ಪಿಕ್ಕಲ್ ಹಾಕ್ತಾಯಿದ್ದೀನಿ. ನೋಡಿ, ಈ ಪಿಕ್ಕಲ್ ಹಾಕಿದ್ದೀನಿ. ಇದು ಕುಸಲಕ್ಕಿ ಗಂಜಿ ರೆಡಿ. ನಾನು ನೋಡಿ ಕುಸಲಕ್ಕಿ ಗಂಜಿ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊಸರು ಮತ್ತು ಕುಸಲಕ್ಕಿ ಗಂಜಿ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು. ಉಪ್ಪಿನಕಾಯಿ ಒಳ್ಳೆಯದು ಮೈಗೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.